ಯಾರು ಯೇಸುವನ್ನು ನಂಬುತ್ತೀರೋ ಅವರು ಸತ್ತರು ಬದುಕುತ್ತೀರಿ. ಹಲ್ಲೆಲೂಯಾ. ಯಾರು ಯೇಸುವನ್ನು ನಂಬಲ್ವೋ ಅವರು ಸಾಯ್ತೀರಿ. ಪಾಸ್ಟರ್, ಎಷ್ಟೋ ಜನ ನಂಬಿಲ್ಲ, ಅವರೆಲ್ಲ ಸತ್ತೋಗ್ಬಿಟ್ಟಾರ ಅಂತೀರಾ. ಆ ವಿಷಯಕ್ಕೆ ಬರ್ತೀನಿ. ಹಲ್ಲೆಲೂಯಾ. ಅವರು ಸತ್ತವರು ಬದುಕೋರು. ನಿಮ್ಮಲ್ಲಿ ಎಷ್ಟು ಜನ, ನೀವೆಷ್ಟು ಜನ ಸತ್ತಿದ್ದೀರಿ ಬದುಕಿದ್ದೀರಿ ಅನ್ನೋ ತೋರಿಸ್ತೀನಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಪ್ರೇರೆ, ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಯೇಸು ಕ್ರಿಸ್ತನ ಮರಣ ಈಗ ಕೆಲವರಿಗೆ ಸಂತೋಷವನ್ನು ಉಂಟು ಮಾಡ್ತು. ಮೊದಲೇ ಸಂತೋಷ ಯಾರಿಗೆ? ಸೈತಾನನಿಗೆ, ಅವನ ದೂತರಿಗೆ. ಓ, ಯೇಸು ಕ್ರಿಸ್ತನ ಸತ್ತೋಗ್ಬಿಟ್ಟ, ಈಗ ಮುಗಿದಾಯ್ತು, ಈಗ ಆತನ ಸಮಾಧಿಯಲ್ಲಿ ಇಡಲ್ಪಟ್ಬಿಟ್ರು, ಸಮಾಧಿ ಕಲ್ಲುಗಳು ಮುಚ್ಚಲ್ಪಟ್ಬಿಡ್ತು, ಮುಗಿದಾಯ್ತಪ್ಪ. ಈಗ ಸೈತಾನು ಸಂತೋಷ ಪಡ್ತಿದ್ದಾನೆ. ಎರಡದಾಗಿ ನಾವು ನೋಡುವಾಗ ಪರಿಸಾಯರು ಸಂತೋಷ ಪಡ್ತಿದ್ದಾರೆ. ಓ, ಯೇಸು ಕ್ರಿಸ್ತನ ಮುಗಿದೋಯ್ತು, ಆತನ ಹಿಂದೆ ಸಾವಿರಾರು ಜನ ಹೋಗ್ತಿದ್ರು. ಆತ ನಮ್ಮ ಧರ್ಮಶಾಸ್ತ್ರ ಎಲ್ಲ ಪರೀಕ್ಷೆ ಮಾಡುವ ರೀತಿಯಲ್ಲಿ ಮಾತನಾಡ್ತಿದ್ದ. ಓ, ಜನರನ್ನ ದಿಕ್ಕು ತಪ್ಪಿಸ್ತಿದ್ದ. ಅವನು ಸತ್ತೋಗ್ಬಿಟ್ಟಪ್ಪ, ಈಗ ಮುಗಿದೋಯ್ತು, ಇನ್ನು ಯಾವ ಜನಗಳು ಕೂಡ ಆತನ ನಂಬಿ ಹೋಗುವುದಿಲ್ಲ, ಆತನೇ ಮೆಸ್ಸಯ್ಯನು ರಕ್ಷಕನೆಂಬುದಾಗಿ ನಂಬಲ್ಲ ಎಂಬುದಾಗಿ ಸಂತೋಷ ಪಡ್ತಿದ್ದಾರೆ. ಹಲ್ಲೆಲೂಯಾ. ಮಾರ್ತಳು ಮರಿಯಳು ಯೇಸುವಿನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ್ರು. ನನ್ನ ತಮ್ಮ ಸಾಯುವಾಗಿದ್ದಾನೆ ಸ್ವಾಮಿ, ಬಂದು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು, ಬದುಕಿಸು ಅಂತ. ಹಲ್ಲೆಲೂಯಾ. ಆದರೆ ಸ್ವಾಮಿ ತಡ ಮಾಡಿದ್ರಿಂದ ಮುಚ್ಚಲ್ಪಟ್ಬಿಡ್ತು ಅವನ ತಮ್ಮನ ಭವಿಷ್ಯ. ಸಮಾಧಿಲಿ ಆತನನ್ನು ಮುಚ್ಚಲ್ಪಟ್ಬಿಟ್ರು. ಪ್ರಿಯರೇ, ಇವತ್ತು ನಿಮ್ಮ ಜೀವಿತ ಮುಚ್ಚಲ್ಪಟ್ಟಂತ ಅನುಭವದಲ್ಲಿ ನೀವು ಇರಬಹುದು. ಅಯ್ಯೋ, ನನ್ನ ಪ್ರಾರ್ಥನೆಗೆ ಉತ್ತರ ಬರುವುದೇ ಇಲ್ಲ, ಅಯ್ಯೋ ನನ್ನ ರೋಗ ಇನ್ನು ಬಿಡುಗಡೆ ಆಗುವುದೇ ಇಲ್ಲ, ಅಯ್ಯೋ ನನ್ನ ಮಕ್ಕಳ ಜೀವಿತದಲ್ಲಿ ಒಳ್ಳೆತನ ಆಗುವುದೇ ಇಲ್ಲ, ಎಲ್ಲ ಮುಗಿದಾಯ್ತು ಅನ್ನೋ ರೀತಿಯಲ್ಲಿ ನೀವು ಮುಚ್ಚಲ್ಪಟ್ಟ ಅನುಭವದಲ್ಲಿ ಬಂದಿರಬಹುದು. ಇವತ್ತು ಒಂದು ವೇಳೆ ಡಾಕ್ಟರ್ ನಿಮ್ಮನ್ನು ಕೈ ಬಿಟ್ಟಿರಬಹುದು. ನಿಮ್ಮ ಅನುಭವದಲ್ಲಿ ಆಗೋಯ್ತು, ನಾನು ಸೋತು ಹೋಗ್ಬಿಟ್ಟೆ, ನನ್ನ ನಂಬಿಕೆ ಎಲ್ಲ ಹೋಗ್ಬಿಡ್ತು, ಎಲ್ಲ ಮುಚ್ಚಲ್ಪಟ್ಟ ಅನುಭವ. ಇನ್ಯಾವುದು ತೆರೆಯಲ್ಪಡುವಂಥದ್ದೇ ಇಲ್ಲ, ಇನ್ಯಾವುದು ಕಾಣಲ್ಲ ಅಂತ ಹೇಳಿದ್ದೇನೆ. ಒಂದು ವೇಳೆ ಸೋಲಲ್ಲಿ, ನಿರಾಸೆಯಲ್ಲಿ ನೀವು ಇವತ್ತು ದೇವರ ಆಲಯಕ್ಕೆ ಪುನರುತ್ಥಾನ ದಿನದಲ್ಲಿ ಬಂದಿರಬಹುದು. ಹಲ್ಲೆಲೂಯಾ. ಒಂದು ವೇಳೆ ನೀವು ಕಣ್ಣೀರು ಸುರಿಸ್ತಾ, ಅಯ್ಯೋ ಕಷ್ಟಕ್ಕಾಗಿ ಕಣ್ಣೀರು ಸುರಿಸ್ತಾ, ಇನ್ನು ಎಷ್ಟು ದಿನ ನನ್ನ ಎಲ್ಲ ಬಲವು ನಂಬಿಕೆ ಸೋತು ಹೋಯ್ತು ದೇವರೇ, ಇವತ್ತು ಎಲ್ಲವನ್ನ ಕಳ್ಕೊಂಡು ನೀವು ದೇವರ ಬಳಿಗೆ ಬಂದಿರಬಹುದು. ಸೈತಾನ ನಿಮ್ಗೆ ಹೇಳ್ತಿರ್ಬೋದು, ನೀನು ಆರಾಧಿಸ್ತಿರೋ ಯೇಸು ಆತನ ಸಮಾಧಿಯಲ್ಲಿ ಮುಚ್ಚಲ್ಪಟ್ಟಿದ್ದಾನೆ, ಆತನ ಸತ್ತು ಮುಚ್ಚಲ್ಪಟ್ಟಿದ್ದಾನೆ. ನಿನ್ನ ಜೀವಿತ ಕೂಡ ಮುಚ್ಚಲ್ಪಡ್ತು, ನಿನ್ನ ಭವಿಷ್ಯ ಕೂಡ ಮುಚ್ಚಲ್ಪಡ್ತು, ನಿನ್ನ ಆರೋಗ್ಯ ಕೂಡ ಮುಚ್ಚಲ್ಪಡ್ತು, ನಿನ್ನ ಕಾರ್ಯಗಳು ಕೂಡ ಮುಚ್ಚಲ್ಪಡ್ತು. ನೀನು ಯಾವುದು ನಿರೀಕ್ಷಿಸಿದ್ರು ನಂಬಿದ್ರು ಇನ್ನು ಯಾವ ಕಾರ್ಯಗಳು ನಡೆಯುವುದಿಲ್ಲ. ನಿಮಗೆ ಹೇಳಿ ನಿಮ್ಮ ನಂಬಿಕೆಯನ್ನು ಮುಚ್ಚುತ್ತಾ ಇರ್ಬೋದು. ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿಯನ್ನು ಮುಚ್ಚುತ್ತಾ ಇರ್ಬೋದು, ನಿಮ್ಮ ನಿರೀಕ್ಷೆಯನ್ನು ಮುಚ್ಚುತ್ತಾ ಇರ್ಬೋದು, ನಿಮ್ಮ ಪ್ರಾರ್ಥನೆಯನ್ನು ಮುಚ್ಚುತ್ತಾ ಇರ್ಬೋದು ಸೈತಾನನು. ಆದರೆ ನಾನು ನಿಮಗೆ ಒಂದು ಘಂಟಾಘೋಷವಾಗಿ ಯಹೂದ್ಯರು ಸಂತೋಷ ಪಡ್ತಿದ್ದಾರೆ, ಮುಗೀತಪ್ಪ, ತೀರ್ತು. ಪಿಲಾತನ ಮೂಲಕವಾಗಿ ಹೆಂಗೋ ಆತನಿಗೆ ಮರಣದಂಡನೆ ಕೊಡಿಸ್ಬಿಟ್ಟು, ಎಂಥ ಸತಾಯ ಗತಾಯ, ಧರ್ಮಶಾಸ್ತ್ರವನ್ನು ಮೀರಿ, ಯಾಕಂದ್ರೆ ಅವನಲ್ಲಿ ಯಾವ ಅಪರಾಧವೂ ಇಲ್ಲ ಅಂತ ಪಿಲಾತನೇ ಹೇಳ್ತಿದ್ದಾನೆ. ಆದರೂ ಕೂಡ ಆತನ ಮರಣದಂಡನೆಗೆ ಹಾಕಿ ಒಂದು ದೊಡ್ಡ ಜಯವನ್ನು ಸಾಧಿಸ್ಬಿಟ್ಟು ಅಂತ ಹೇಳಿದ್ದೇನೆ. ಪರಿಸಾಯರು ತಿಳ್ಕೊಳ್ತಿದ್ದಾರೆ. ಹಲ್ಲೆಲೂಯಾ. ಸೈತಾನ ಕೂಡ ಆರ್ಭಟಿಸ್ತಿದ್ದಾನೆ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಪರಿಸ್ಥಿತಿಯನ್ನು ನೋಡಿ ಸೈತಾನು ಈ ರೀತಿಯಾಗಿ ಕೇಕೆ ಹಾಕ್ತಿರ್ಬೋದು. ಸೈತಾನು ನಿನ್ನನ್ನು ಮುಚ್ಚಲ್ಪಡಕ್ಕೆ ನೋಡ್ತಿರ್ಬೋದು ಪ್ರಿಯರೇ. ಆದರೆ ನೀನು ಒಂದು ಸತ್ಯವನ್ನು ತಿಳ್ಕೊ, ಆತನ ಮೇಲೆ ನೀನು ಜಯವನ್ನು ಘೋಷಿಸಬಹುದು. ಹೇಗೆ ಅಂತೀರಾ? ಸಮಾಧಿಗಳು ಮುಚ್ಚಲ್ಪಟ್ಟಿದೆ, ಹಲ್ಲೆಲೂಯಾ, ಕಲ್ಲು ಮುಚ್ಚಲ್ಪಟ್ಟಿದೆ. ಅವರು ಮಾಡಿದಂಥ ಮಾರ್ತಳು ಮರಿಯಳು ಮಾಡಿದಂಥ ಪ್ರಾರ್ಥನೆಗೆ ಉತ್ತರ ಬರೋದು ತಡವಾಯಿತು. ತಮ್ಮ ತೀರಿ ಹೋದ, ತಮ್ಮನ ಸಮಾಧಿ ಮುಚ್ಚಲ್ಪಟ್ಟಿದೆ. ಈಗ ಯೇಸು ಸಮಾಧಿ ಬಳಿಲಿ ಬಂದು 4 ದಿನ ಆಯಿತು. ಈಗ ನಿಂತುಕೊಂಡು ಕೂಗ್ತಿದ್ದಾನೆ, ಏನಂತೆ? ಲಾಜರನೇ ಎತ್ತಿ ಹೊರಗೆ ಬಾ ಅಂತ ಹೇಳುವಾಗ ಸತ್ತು ಹೋದಂಥ ವ್ಯಕ್ತಿ, 4 ದಿನ ಆಗಿರೋ ವ್ಯಕ್ತಿ, ನಾತ ಹುಟ್ಟಿದ ವ್ಯಕ್ತಿ ಜೀವಸಹಿತವಾಗಿ ಎದ್ದು ಬರ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನೀನು ನಂಬಿ ಬಂದಿರುವಂಥ ಯೇಸು, ನಾನು ಪ್ರಕಟಿಸ್ತಿರೋಂಥ ಯೇಸು, ಆತನು ಸತ್ತು ಸಮಾಧಿ ಒಳಗಡೆ ಇಲ್ಲ. ನಾನು ಹೇಳ್ತಿರುವ ಹಾಗೆ ಎಲ್ಲ ಮುಚ್ಚಲ್ಪಡ್ತು. ಈಗ ನನ್ನದೇ ಎಲ್ಲ ಅಂತೇಳಿ ಸೈತಾನ ಆರ್ಭಟಿಸ್ತಿರೋ ಆರ್ಭಟ, ಯಹೂದ್ಯರ ಆರ್ಭಟಗಳು ಅದು ಶಾಶ್ವತವಾಗಿ ಉಳಿಲಿಲ್ಲ. ಯಾಕೆ ಗೊತ್ತಾ? ಹಲ್ಲೆಲೂಯಾ.
ನರಕದಿಂದ ಒಂದು ವಿಜಯೋತ್ಸವ ಧ್ವನಿ ಕೇಳಿ ಬರ್ತಾ ಐತೆ. ಹಾಲೆಲೂಯಾ, ಹಾಲೆಲೂಯಾ. ನರಕದಿಂದ ಒಂದು ದೊಡ್ಡ ಜಯಘೋಷದ ಧ್ವನಿ ಕೇಳಿ ಬರ್ತಾ ಐತೆ. ಅದು ಏನು ಗೊತ್ತಾ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನ ಓದಿ. ಒಂದು ದೊಡ್ಡ ಜಯ, ಎಲ್ಲರೂ ಮುಚ್ಚಲ್ಪಟ್ಟರು, ಎಲ್ಲರೂ ಅಡಗಿಸಲ್ಪಟ್ಟು ಎಲ್ಲ ಮುಗಿದೈತು ಅನ್ನುವಾಗಲೇ ಯೇಸು ಒಂದು ಜಯದೊಡನೆ, ಯೇಸು ಕ್ರಿಸ್ತನು ಒಂದು ಉತ್ಸಾಹವೊಡನೆ, ಯೇಸು ಕ್ರಿಸ್ತನು ಜಯದ ಸಂಕೇತನ ತೆಗೆದುಕೊಂಡು ಆರ್ಭಟದೊಡನೆ ಎದ್ದು ಬರ್ತಿದ್ದಾನೆ. ಹಲ್ಲೆಲೂಯಾ. ನೋಡಿ, ಆರ್ಭಟ ಏನಾಗಿದೆ? ಮರಣವೇ ನಿನ್ನ ಜಯವೆಲ್ಲಿ? ನೋಡಿ, ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದು ಬರುವಾಗ ಆತನು ಕೂಗಿ ಹೇಳ್ತಿದ್ದಾನೆ ಮರಣದ ಮೇಲೆ, ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ. ಮರಣಕ್ಕೆ ಕಾರಣ ಏನು? ಪಾಪ. ಮತ್ತು ಮರಣಕ್ಕೆ ಕಾರಣ ಏನು? ಪಾಪ. ಆದಾಮ ಅವ್ವ ಪಾಪ ಮಾಡಿಲ್ಲ ಅಂದಿದ್ರೆ ಮರಣ ಬರ್ತಿತ್ತಿಲ್ಲ, ಭೂಮಿ ಮೇಲೆ ನಮಗೆ ಮರಣ ಬರ್ತಿತ್ತಿಲ್ಲ. ಯಾವಾಗ ದೇವರು ತಿನ್ಬೇಡ ಅಂತ ಹಣ್ಣನ್ನ ಇಟ್ಟಿದ್ರು, ಅದನ್ನು ತಿಂದು ಅವರು ಪಾಪ ಮಾಡಿದ್ರಿಂದ ಅವರಿಗೆ ಮರಣ ಬಂತು. ಅವರ ಮೂಲಕವಾಗಿ ಭೂಲೋಕದಲ್ಲಿರುವ ನಾವೆಲ್ಲರೂ ಮರಣಕ್ಕೆ ಒಳಗಾದವು. ಪಾಪವು ಕೊಡುವ ಸಂಬಳ ಮರಣ ಅಂತೆ. ನಾನು ಆಗಲೇ ಹೇಳ್ದ ಹಾಗೆ, ಪಾಸ್ಟ್ರೆ ಯಾರು ಸತ್ತೋಗೋರೆ ಬದುಕಿಲ್ವಾ ಅಂತ ಹೇಳಿದ್ರೆ, ಬದುಕಿದ್ದಾರಲ್ಲ ಪಾಸ್ಟ್ರೆ ಅಂತ ಹೇಳ್ತೀರಲ್ಲ, ಅವ್ರಿಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈಗ ಬಂದಿದೆ ಸಮಯ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕದಲ್ಲಿ ಏನಂತೆ ಜೀವಿಸುವಾಗ ಆತನು ಸಾವನ್ನು ಮುಂಚಿತವಾಗಿ ಹೇಳ್ದ, ಪುನರುತ್ಥಾನವು ಮುಂಚಿತವಾಗಿ ಹೇಳ್ದ. ಹಲ್ಲೆಲೂಯಾ. ಪ್ರಿಯರೇ, ಈಗ ಗಮನಿಸ್ರಿ, ಆದಾಮ ಅವ್ವ ಪಾಪ ಮಾಡಿದ್ರಿಂದ ಮರಣವು ನಮ್ಮ ಮೇಲೆ ಬಂತು. ಹಲ್ಲೆಲೂಯಾ. ದೇವ್ರು ಹೇಳಿದ್ರು, ಈ ತೋಟದ ಮಧ್ಯದಲ್ಲಿರೋ ಮರದ ಹಣ್ಣನ್ನು ತಿನ್ನಬೇಡ, ತಿಂದ ದಿನವೇ ನೀನೇನಾಗ್ತಿ? ಸತ್ತೋಯ್ತಿ ಅಂತ. ಆದರೆ ಅವಳು ಆದಾಮನ ಹಣ್ಣನ್ನು ತಿಂದ್ರು, ಆದರೆ ಅವರು ಸಾಯಲಿಲ್ಲ. ಹಾಗಾದ್ರೆ ದೇವ್ರ ಮಾತು ಸುಳ್ಳಾಯ್ತಾ? ಇಲ್ಲ. ಮನುಷ್ಯನಿಗೆ 3 ಮರಣ ಇದೆ. ಜಾಗ್ರತೆ. ಎಷ್ಟು ಮರಣ? ಎಷ್ಟು? 3 ಮರಣ. ಒಂದು, ಸ್ವಾಮಿ ಆ ಹಣ್ಣನ್ನು ತಿಂದರೆ ಸಾಯ್ತೀರಿ ಅಂತ ಹೇಳಿದ್ರು. ಅವರಲ್ಲಿ ಮೊದಲನೇ ಮರಣ ಆಗಿದ್ದು ಆತ್ಮಿಕವಾದ ಮರಣ. ಅವರು ಶಾರೀರಿಕವಾಗಿ ಸಾಯಲಿಲ್ಲ, ಅವರು ಆತ್ಮಿಕವಾಗಿ ಸತ್ತೋದ್ರು. ಅವರಲ್ಲಿದ್ದಂಥ ದೈವತ್ವ ಸತ್ತೋಯ್ತು. ನೀನು ಪಾಪ ಮಾಡುವಾಗ, ನೀನಾಗಲಿ ನಾನಾಗಲಿ ಪಾಪ ಮಾಡಿದ್ರೆ ಫಸ್ಟ್ ನಿನ್ನ ಆತ್ಮಿಕ ಜೀವಿತ ಸತ್ತೋಗ್ತದೆ. ಆ ಆತ್ಮಿಕ ಮನುಷ್ಯ ಸತ್ತೋದ್ರೆ ಹೊರಗಡೆ ಯಾರಿಗೂ ಗೊತ್ತಾಗಲ್ಲ ನೀನು ಸತ್ತೋಗಿದ್ದೀಯ ಅಂತ. ಯಾರು ಅದಕ್ಕಾಗಿ ದುಃಖ ಪಡಲ್ಲ, ಕಣ್ಣೀರು ಸುರಿಸಲ್ಲ. ಹಲೋ, ಅರ್ಥ ಆಗ್ತೈತಾ? ದೇವ್ರು ಹೇಳಿದ್ರು ಆದಾಮನಿಗೆ ಅವಳಿಗೆ, ಈ ಮರದ ಹಣ್ಣನ್ನು ತಿಂದ್ರೆ ಸತ್ತೋಯ್ತಿ ಅಂತ ಹೇಳಿದ್ರು. ಹಣ್ಣನ್ನು ತಿಂದ್ರು, ಅವ್ರು ಬದುಕಿದ್ರು ಶಾರೀರಿಕವಾಗಿ, ಆದರೆ ಆತ್ಮಿಕವಾಗಿ ಸತ್ತೋದ್ರು. ಇವತ್ತು ನೀನು ಪಾಪ ಮಾಡ್ತಿದ್ರೆ ದೇವರ ವಾಕ್ಯ ಕೇಳಿ ನಿನ್ನ ಆತ್ಮ ಸತ್ತೋಗ್ತದೆ. ದೇವರಿಗೆ ಇಷ್ಟ ಇಲ್ಲದಂಥ ಮಾರ್ಗದಲ್ಲಿ ಹೋದ್ರೆ ನಿನ್ನ ಆತ್ಮ ಸತ್ತೋಗ್ತದೆ. ನೀನು ಚರ್ಚಿಗೆ ಬರ್ತಾರೆ, ಕೆಲವರು ಆತ್ಮಗಳು ಸತ್ತೋಗಿರ್ತದೆ. ಚರ್ಚಿಗೆ ಬರ್ತಾರೆ, ಪ್ರಾರ್ಥಿಸ್ತೀವಿ, ಹಾಡಾಡ್ತೀವಿ, ಕಾಣಿಕೆ ಕೊಡ್ತೀವಿ, ಆದರೆ ಆತ್ಮಿಕವಾಗಿ ಅವ್ರು ಜೀವಿಸಲ್ಲ. ಅವ್ರ ಆತ್ಮಿಕ ಜೀವಿತ ಸತ್ತೋಗಿರ್ತದೆ. ಇವತ್ತು ನೀವು ಸತ್ತವರಾಗಿದ್ದು, ನಿಮ್ಮ ಆತ್ಮಿಕ ಜೀವಿತ ಬದುಕಿದೆಯೋ ಸತ್ತಿದೆಯೋ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳ್ರಿ. ಹಲ್ಲೆಲೂಯಾ. ಅನೇಕರು ಪ್ರಾರ್ಥನೆ ಮಾಡಿ ಹೋಗಿ ಕಾಣಿಕೆ ಕೊಟ್ರೆ ಮುಗೀತಲ್ವಾ, ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಮುಗೀತಲ್ವಾ, ಚರ್ಚ್ಗೆ ಹೋದ್ರೆ ಮುಗೀತಲ್ವಾ, ಕರ್ತನ ಭೋಜನ ತೆಗೆದುಕೊಂಡ್ರೆ ಮುಗೀತಲ್ವಾ ಅನ್ನೋ ಸಂಪ್ರದಾಯಕ್ಕೆ ಒಳಗಾಗಿದ್ದಾರೆ. ನೀನು ಶಾರೀರಿಕವಾಗಿ ಬದುಕ್ತಾ ಇದ್ದಿ, ನೀನು ಸತ್ತೋಗಿದ್ದಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆ ತಾವು ಸತ್ತೋಗಿದ್ದೀವಿ ಅಂತ ತಮಗೆ ಗೊತ್ತಿರೋಕ್ಕಿಲ್ಲ. ಹಲ್ಲೆಲೂಯಾ. ಅಂದರೆ ಆತ್ಮಿಕವಾಗಿ ನಾನು ಸತ್ತೋಗಿದ್ದೀನಿ ಅನ್ನೋದು ಕೆಲವ್ರಿಗೆ ಗೊತ್ತೇ ಇರೋಕ್ಕಿಲ್ಲ. ನೀನು ಚರ್ಚನ್ನು ಬಿಟ್ಟು, ದೇವರ ಸಹವಾಸನ ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು, ದೇವರ ವಾಕ್ಯಕ್ಕೆ ವಿಧೇಯತ್ವವನ್ನು ಬಿಟ್ಟು, ಇಷ್ಟ ಬಂದಂಗೆ ಯಾವಾಗ ನೀನು ದೇವರನ್ನು ಬಿಟ್ಟು ಸತ್ಯನ ತಿಳ್ಕೊಂಡು ತಿರುಗ್ತೀಯೋ ಆಗಲೇ ನಿನ್ನ ಆತ್ಮಿಕ ಜೀವಿತ ಮರಣವನ್ನು ಕಾಣ್ತದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಸ್ವಾಮಿ ಏನು ಹೇಳ್ತಾರೆ? ಅಯೋಗ್ಯವಾಗಿ ಕರ್ತನ ರೊಟ್ಟಿಯಲ್ಲಿ ದೇಹದಲ್ಲಿ ಪಾಲು ತೆಗೆದುಕೊಂಡ್ರೆ ನ್ಯಾಯ ತೀರ್ಪುಗಳಿಗಾಗ್ತೀರಿ, ಬಲಹೀನರಾಗ್ತೀರಿ, ರೋಗ ಬರ್ತದೆ, ಸಾಯ್ತೀರಿ ಅಂತ ಹೇಳ್ತದೆ. ಎಷ್ಟು ಸಾರಿ ಪಾಪ ಮಾಡಿ ಬಂದು ತಿಂಗಳ ಕರ್ತನ ಭೋಜನ ತಗೋತಿಲ್ಲ ನಾವು. ಎಷ್ಟು ಪಾಪ ಮಾಡಿ ಬಂದು ನೀವುಗಳು ಕರ್ತನ ಭೋಜನ ತಗೋತಿಲ್ಲ ಅಲ್ವಾ? ಎಲ್ಲಿ ಸತ್ತೋಗ್ಬಿಟ್ಟಿದ್ದೀವಿ? ಫಸ್ಟೇ ನಿನ್ನ ಆತ್ಮಿಕ ಜೀವಿತ ಸತ್ತೋಗೈತೆ. ನೀನು ಶಾರೀರಿಕವಾಗಿ ಕರ್ತನ ಭೋಜನ ತೆಗೆದುಕೊಳ್ಳಕ್ಕೆ ಬಂದಿರ್ಬೋದು, ನಿನ್ನ ಆತ್ಮಿಕ ಜೀವಿತವನ್ನು ಗಮನಿಸು, ಅದು ಬದುಕೈತೋ ಸತ್ತೋಗೈತೋ ಅಂತ.
ನೀನು ಜನರಿಗೆ ಭಯಪಟ್ಟು ದೇವರ ವಾಕ್ಯನ ಮೀರೋದಾದರೆ, ಜನರಿಗೆ ಪರಿಸ್ಥಿತಿಗೆ ಭಯಪಟ್ಟಿದ್ದೇನೆ ದೇವರಿಗೆ ಅವಿಧೇಯರಾಗಿ ನಡೆಯೋದಾದರೆ, ನೀನು ದೇವರಿಗೆ ವಿರೋಧವಾಗಿ ಪಾಪ ಮಾಡೋದಾದರೆ, ಮೊದಲು ಸಾಯೋದು ನಿನ್ನ ಆತ್ಮಿಕ ಜೀವಿತ, ನಿನ್ನ ಒಳಗಡೆ ಇರೋ ಆತ್ಮಿಕ ಮನುಷ್ಯ. ಅದಕ್ಕೆ ಅನೇಕರಿಗೆ ದೇವರ ಭಯ ಇಲ್ಲ, ಭಕ್ತಿ ಮಾತ್ರ ಐತೆ, ಭಯ ಇಲ್ಲ. ಅದಕ್ಕೆ ದೇವರ ವಾಕ್ಯದ ಪ್ರಕಾರ ನಡ್ಕೊಳ್ತಿಲ್ಲ. ಕೇಳ್ತೀವಿ, ಬಿಡ್ತೀವಿ, ಇಷ್ಟ ಬಂದಂಗೆ ತಿರುಗ್ತೀವಿ. ದೇವರ ಭಯ ಯಾಕಿಲ್ಲ ಅಂದರೆ ಆತ್ಮಿಕ ಜೀವಿತದಲ್ಲಿ ಸತ್ತೋಗ್ಬಿಟ್ಟಿದ್ದೀರಿ. ಅದಕ್ಕೆ ಪ್ರಿಯರೇ, ನೀವು ದೇವರ ವಾಕ್ಯನ ಕೇಳಿ ದೇವರಿಗೆ ಭಯ ಪಡದೆ, ಸರಿ ನಡತೆಗಳನ್ನ ಸ್ವಭಾವಗಳನ್ನ ಸರಿಪಡಿಸ್ಕೊಳ್ದೆ, ಇಷ್ಟ ಬಂದಂಗೆ ತಿರ್ಗಾ ದೇವರ ವಾಕ್ಯಕ್ಕೆ ವಿರೋಧವಾಗಿ ಲೋಕದ ಕಡೆಗೋ ಪಾಪದ ಕಡೆಗೋ ಇಷ್ಟ ಬಂದಂಗೆ ನೀವು ಜೀವಿಸ್ತಿದ್ದೀರಿ ಅಂತಂದರೆ ನಿಮ್ಮ ಆತ್ಮಿಕ ಜೀವಿತ ಸತ್ತೋಗೈತೆ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲ, ನಾನು ದೇವರ ವಾಕ್ಯನ ಕೇಳಿ ಮನ ತಿರುಗಿ ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಿದ್ದೀನಿ ಅಂದರೆ ನಿನ್ನ ಆತ್ಮ ಜೀವಿಸ್ತಾ ಐತೆ, ಅಥವಾ ಅದು ಬಲಹೀನವಾಗಿರ್ಬೋದು, ಅದು ರೋಗಕ್ಕೊಳಗಾಗಿರ್ಬೋದು. ಜಾಗ್ರತೆ, ಈಗಲೇ ಸಾಯೋದಕ್ಕಿಂತ ಮುಂಚೆ ಅದನ್ನು ನೀನೇನು ಮಾಡು, ಬದುಕಿಸ್ಕೊ ನಿನ್ನ ಆತ್ಮವನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ ಮನಸ್ಸಿನ ಆತ್ಮಿಕ ಮರಣ ಮನುಷ್ಯರಿಗೆ ಹೊರಗಡೆ ಗೊತ್ತಾಗಲ್ಲ. ಎರಡನೇ ಮರಣ ಯಾವುದು ಗೊತ್ತಾ? ಶಾರೀರಿಕವಾದ ಮರಣ. ಒಬ್ಬ ಮನುಷ್ಯ ಶಾರೀರಿಕವಾಗಿ ಸಾಯ್ತಾನೆ, ಆಗ ಬಂದು ಮಿತ್ರರು, ಎತ್ತವರು, ಕಟ್ಕೊಂಡವರು, ಹುಟ್ಟಿದವರು ಎಲ್ಲರೂ ಬಂದು, ಸ್ನೇಹಿತರೆಲ್ಲ ಅಯ್ಯೋ ಲಬನ್ ಬಾಯಿ ಪಡ್ಕೊಳ್ತಾರೆ, ಸತ್ತೋಗ್ಬಿಟ್ಟ, ಅಯ್ಯೋ ರಾತ್ರಿ ಮಾತಾಡಿದೆ, ರಾತ್ರಿ ಚೆನ್ನಾಗಿದ್ದ, ರಾತ್ರಿ ಚೆನ್ನಾಗಿದ್ಲು, ನನ್ನ ಜೊತೆ ಟೀ ಕುಡಿದ್ರು, ನಾಷ್ಟ ಮಾಡಿದ್ರು, ನನ್ನ ಜೊತೆ ಅಲ್ಲಿ ಬಂದಿದ್ರು, ಇಲ್ಲಿ ಬಂದಿದ್ರು, ಅಯ್ಯೋ ಬಿಟ್ಟೋದು. ಒಬ್ಬ ವ್ಯಕ್ತಿ ಕಾಣಿ ಆದ್ನಲ್ಲ ಅಂತೇಳಿ ದೈಹಿಕವಾಗಿ, ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಕಮ್ಮಿ ಆದ್ನಲ್ಲ ಅಂತೇಳಿ ಕಣ್ಣು ಮುಂದೆ ಮರಣಿಸಿದನ್ನು ನೋಡಿ ಗೋಳಾಡ್ತಾರೆ. ಆತ್ಮಿಕವಾಗಿ ಸಾಯದ ವ್ಯಕ್ತಿ ಗೋಳಾಡಲ್ಲ, ಅದು ಒಳ ಮನಸ್ಸು ಗೊತ್ತಾಗಲ್ಲ. ಹೊರಗಡೆ ಶಾರೀರಿಕ ಮರಣ ಎಲ್ಲರಿಗೂ ದುಃಖವನ್ನು ಉಂಟು ಮಾಡ್ತದೆ. ಹಲ್ಲೆಲೂಯಾ. ಮೂರನೇ ಮರಣ ಯಾವುದು ಗೊತ್ತಾ? ನೀನು ಯೇಸುವನ ಕಡೆಗೆ ತಿರುಗದೇನೆ, ನಿನ್ನ ಶರೀರ ಮರಣ ಬರೋದ್ರೊಳಗಡೆ ನೀನು ಮನ ತಿರುಗದೇನೆ, ಯೇಸು ಸ್ವಾಮಿನ ಪರಿಪೂರ್ಣವಾಗಿ ನಂಬ್ದೇನೆ, ಆತನ ಮೇಲೆ ವಿಶ್ವಾಸ ಇಡದೇನೆ, ಆತನ ವಾಕ್ಯದ ಪ್ರಕಾರ ಜೀವಿಸ್ತೇನೆ, ನೀನು ಹಾಗೆ ಜೀವಿಸ್ತಾ ಇದ್ರೆ ಒಂದು ದಿನ ನಿನ್ನ ಶಾರೀರಿಕವಾಗಿ ಮರಣ ಬಂದು ದೇವರ ನ್ಯಾಯ ತೀರ್ಪಲ್ಲಿ ಹೋಗಿ ನಿಂತುಕೊಂಡಾಗ ಅಲ್ಲಿ ನಿನಗೆ ಜೀವ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿಲ್ಲ, ನೀನು ದೇವರ ಮಗಳಾಗಿ ಮಗನಾಗಿ ಆತನಿಗೆ ಭಯಪಟ್ಟು ಜೀವಿಸಿಲ್ಲ ಅಂತಂದರೆ ನಿನಗೆ ಮೂರನೇ ಮರಣ ಅಂದರೆ ನರಕಕ್ಕೆ, ಬೆಂಕಿ ಗಂಧಕ ಉರಿಯುವ ನರಕಕ್ಕೆ ಆಗ್ತಾನೆ. ಅದು ಮೂರನೇ ಮರಣ. ಒಂದೇ ಮರಣದಲ್ಲಿ ತಾನು ಸತ್ತಿದ್ದೀನಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಕೆಲವ್ರಿಗೆ ಗೊತ್ತಾಗ್ತದೆ, ಕೆಲವ್ರಿಗೆ ಗೊತ್ತಾಗಲ್ಲ. ಎರಡನೇದಾಗಿ ಶಾರೀರಿಕವಾದ ಮರಣ ಎಲ್ಲರಿಗೂ ಗೊತ್ತಾಗ್ತದೆ ಪ್ರಪಂಚಕ್ಕೆ. ಒಬ್ಬ ವ್ಯಕ್ತಿ ಕಳೆದು ಹೋಗಿದ್ದಾನೆ, ಒಬ್ಬ ವ್ಯಕ್ತಿ ತೀರು ಹೋಗಿದ್ದಾನೆ, ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದನ್ನು ಗೋಳಾಡ್ತಾರೆ. ಆದರೆ ಮೂರನೇ ಮರಣಕ್ಕೆ ಹೋದಾಗ ನೀನು ಗೋಳಾಡ್ತಿ. ಆ ಬೆಂಕಿ ಗಂಧಕದಲ್ಲಿ ಅಪ್ಪಾ ಉರಿ 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 ಸಂಕಟ, ಅಯ್ಯೋ ಕಾಪಾಡಿ ಕಾಪಾಡಿ. ದೇವ ಮಕ್ಕಳೇ, ಈ ಶಾರೀರಿಕವಾದ ಮರಣ ಬರೋದ್ರೊಳಗಡೆ ನೀನು ಆತ್ಮಿಕವಾಗಿ ಸತ್ತೋಗಿದ್ರೆ ಮನ ತಿರುಗು, ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು ಬಾ. ಇವತ್ತಿಂದ ದೇವರ ವಾಕ್ಯದ ಪ್ರಕಾರ ನಡ್ಕೋ. ನೀನು ಶಾರೀರಿಕವಾಗಿ ಮರಣ ಬರೋದ್ರೊಳಗಡೆ ನೀನು ಆತ್ಮಿಕ ಸತ್ತೋಗಿರೋ ಆತ್ಮಿಕ ಮನುಷ್ಯನ ದೇವ್ರ ಬಂದು ಪಾಪವನ್ನು ಕ್ಷಮಾಪಣೆ ಕೇಳಿ ಬದುಕಿಸ್ಕೋ. ಹೇಗೋ ಸತ್ತೋಗಿದ್ದೀನಲ್ಲ, ಹೇಗೋ ಪಾಪ ಮಾಡ್ತಿದ್ದೀನಲ್ಲ, ಹೇಗೋ ಇಷ್ಟ ಬಂದು ತಿರುಗ್ತಿದ್ದೀನಲ್ಲ, ಹೇಗೋ ದೇವ್ರ ವಾಕ್ಯಕ್ಕೆ ಅವಿಧೇಯನಾಗ್ತಿದ್ದೀನಲ್ಲ, ಹೇಗೋ ಇದ್ದೀನಲ್ಲ, ದೇವ್ರು ಇಷ್ಟು ವರ್ಷ ನಡೆಸಿಲ್ವಾ, ಕೇಳಿದ್ದೆಲ್ಲ ಕೊಟ್ಟಿಲ್ವಾ ಅಂತ ಹೇಳಿ ಇನ್ನೂ ಹೋಗಬೇಡ ಮುಂದೆ. ಯಾಕಂದರೆ ಶಾರೀರಿಕವಾದ ಮರಣ ಬಂತು ಅಂದರೆ ಕಡೆದಾಗಿ ನಿನ್ನ ನರಕಕ್ಕೆ ಹಾಕೋದು. ಯಾಕಂದರೆ ಅದು ಮೂರನೇ ಮರಣ. ಅದಕ್ಕೆ 15ನೇ ಲೂಕನ ಬರೋ ಸುವಾರ್ತೆಯಲ್ಲಿ ತಪ್ಪಿ ಹೋದ ಕುಮಾರನ ಕುರಿತು ಹೇಳ್ತಾನೆ, ತಂದೆ ನನ್ನ ಮಗನು ತಪ್ಪಿ ಹೋಗಿದ್ದ, ಪೋಲಿ ಹೋಗಿದ್ದ, ಸತ್ತವನಾಗಿದ್ದ, ಬದುಕಿ ಬಂದಿದ್ದಾನೆ ಅಂತ ಹೇಳ್ತದೆ. ನೀನು ಪೋಲಿ ಹೋಗಿದ್ದೀಯಾ, ನೀನು ಪಾಪದಲ್ಲಿ ಹೋಗಿದ್ದೀಯ, ದೇವರನ್ನು ಬಿಟ್ಟು ನಿನ್ನ ಆತ್ಮ ಜೀವಿತ ಸತ್ತೋಗೈತಾ. ನೀನು ಶಾರೀರಿಕ ಸಾವು ಬರೋಕ್ಕಿಂತ ಮುಂಚೆ ದೇವರ ಕಡೆಗೆ ತಿರುಗಿ ಸತ್ತೋಗಿರೋ ನಿನ್ನ ಆತ್ಮವನ್ನು ಕ್ರಿಸ್ತನಲ್ಲಿ ಪಾಪವನ್ನು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ ಸತ್ತೋಗಿರೋ ನಿನ್ನ ಆತ್ಮವನ್ನು ಬದುಕಿಸ್ಕೋ ದೇವರ ವಾಕ್ಯನ ಕೇಳಿ.